ಮಾಯಾಮೃಗದಲ್ಲಿ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರದಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಇನ್ನು ನಿದ್ದೆ ಬಂದಿಲ್ವೇನಪ್ಪ? ಮನಸ್ಸಿನಲ್ಲಿ ಚಿಂತೆ ಮೂಡಿರುವಾಗ ಕಣ್ಣ ನಿದ್ದೆ ಹಾಗಮ್ಮ ಹತ್ತುತ್ತೆ. ಮುಂದೆ ಏನು ಮಾಡಬೇಕು ಅಂತಲೇ ಅರ್ಥವಾಗ್ತಾ ಇಲ್ವಲ್ಲ. ಅಪ್ಪ, ನೀವು ಆ ಸೇಟುಗೆ ದುಡ್ಡು ವಾಪಸ್ ಕೊಡಬಾರ್ದಾಗಿತ್ತು. ನನ್ನ ಹೆಸರು ಹೇಳಿ ಪ್ರಾಣ ಬಿಡ್ತೀನಿ ಅಂದ್ರೆ ಕೊಡಲ್ಲ ಅಂತ ಹೆಂಗಮ್ಮ ಹೇಳೋದು? ಅಪ್ಪ, ಅಕಸ್ಮಾತ್ ಆ ಸೇಟು ಅಂಗಡಿಲಿ ನಿನ್ನೆ ಕಳ್ತನ ಆಗೋ ಬದಲು ಒಂದು ವಾರ ಬಿಟ್ಟು ಆಗಿದ್ದಿದ್ರೆ ಆಪರೇಷನ್ ಎಲ್ಲ ಆಗೋಗಿರೋದು, ದುಡ್ಡು ಖರ್ಚಾಗಿರೋದು. ಆಗ ನೀವೆಲ್ಲ ಅಂತ ತಾನೇ ಹೇಳ್ತಿದ್ರಿ. ಅಂಥ ಸಂದರ್ಭದಲ್ಲಿ ಅವನು ಪ್ರಾಣ ಕಳ್ಕೊಳ್ತೀನಿ ಅಂದ್ರು ಅಷ್ಟೇ, ನನ್ನ ಪ್ರಾಣ ತಗೋತೀನಿ ಅಂದ್ರು ಅಷ್ಟೇ. ಕೊಡೋಕ್ಕಾಗಲ್ಲ ಅಂತಲೇ ಹೇಳಬೇಕಾಗಿತ್ತು. ಆದ್ರೆ ದುಡ್ಡು ಕೈನಲ್ಲಿ ಇಟ್ಕೊಂಡು ಕೊಡೋದಿಲ್ಲ ಅಂತ ಹೆಂಗಮ್ಮ ಹೇಳೋದು? ಇದ್ದಾಗ ಇದೆ ಅಂತೀನಿ, ಇಲ್ಲದೆ ಇದ್ರೆ ಇಲ್ಲ ಅಂತೀನಿ. ಅದನ್ನು ಸರಿಯಪ್ಪ. ಆದ್ರೆ ಇಂಥ ಪರಿಸ್ಥಿತಿಲಿ ನೀವು ಬೇರೆ ರೀತಿನೇ ಯೋಚನೆ ಮಾಡಬೇಕಿತ್ತು. ಈಗ ಅಮ್ಮನ ಆಪರೇಷನ್ಗೆ ಏನಪ್ಪ ಮಾಡ್ತೀರಾ? ಆ ಲಕ್ಷ್ಮೀ ನರಸಿಂಹನೇ ಒಂದು ದಾರಿ ತೋರಿಸ್. ಒಂದು ದಾರಿ ಕಾಣ್ತಾ ಇದೆ. ಏನಮ್ಮ ಅದು? ಅಡ್ವರ್ಟೈಸಿಂಗ್ ಕಂಪ್ನಿಲಿ ಮಾಡ್ಲಕ್ಕೆ ಒಪ್ಕೊಂಡ್ರೆ ಅಡ್ವಾನ್ಸು ಅಂತ ತಕ್ಷಣಕ್ಕೆ ಒಂದಷ್ಟು ಹಣ ಸಿಗ್ಬೋದು. ಅದು ದಾರಿ ಅಲ್ಲ, ಅಡ್ಡದಾರಿ. ಅಂಥ ಅಡ್ಡದಾರಿ ನಮಗೆ ಬೇಡ ಅಂತ ಹೇಳಿ ಅವತ್ತೇ ತೀರ್ಮಾನ ಆಯ್ತಲ್ಲ. ಆವತ್ತ ತೀರ್ಮಾನ ತಗೊಂಡಿದ್ದು ಸರಿನೇ. ಆದರೆ ಸೀರೆ ಅಡ್ವರ್ಟೈಸ್ಮೆಂಟ್ಗೋ ಉದ್ಬತ್ತಿ ಅಡ್ವರ್ಟೈಸ್ಮೆಂಟ್ಗೋ ಫೋಟೋಗೆ ಫೋಸ್ ಕೊಡೋದ್ರಿಂದ ಅಮ್ಮನ ಆಪರೇಷನ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನಾನೀ ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ಸುತ್ತೆ. ನೋಡಮ್ಮ, ನಮ್ಮ ಉದ್ದೇಶಗಳು ಹೇಗೆ ಸರಿಯಾಗಿರಬೇಕು ಹಾಗೆ ಅವುಗಳಿಗೆ ಅನುಸರಿಸುವ ಮಾರ್ಗಗಳು ಸರಿಯಾಗಿರಬೇಕು. ನಿಮ್ಮ ತಾಯಿ ಆಪರೇಷನ್ಗೋಸ್ಕರ ನೀನು ಮತ್ತೆ ಪ್ರದರ್ಶನದ ಗೊಂಬೆ ಆಗೋದು ಅವಮಾನಕರ, ಸರಿಯಲ್ಲ. ಸರಿನೋ ತಪ್ಪೋ, ಈ ಸಂದರ್ಭದಲ್ಲಿ ನನ್ಗೆ ಅಮ್ಮನ ಆರೋಗ್ಯ ಮುಖ್ಯ. ಅಮ್ಮನಿಗೆ ಆಪರೇಷನ್ ಆಗಿ ಮುಂಚಿನ ಥರ ಅವ್ರು ನನ್ನತ್ತ ಓಡಾಡಬೇಕು, ನನಗಷ್ಟೇ ಬೇಕಾಗಿರೋದು. ನನ್ನ ನಿರ್ಧಾರದಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗೋಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಈ ಕೆಲಸದಿಂದ ನನ್ಗೆ ಅವಮಾನ ಆಗ್ಬೋದು, ನಿಂದನೇನು ಬರ್ಬೋದು, ಪರವಾಗಿಲ್ಲ,
ನಾನು ಸಹಿಸ್ಕೊಳ್ತೀನಿ. ನೀನು ಸಹಿಸ್ಕೋಬಹುದಮ್ಮ, ಆದರೆ ತಂದೆಯಾಗಿ ನಿನ್ನ ಮಾನಾಪಮಾನಗಳ ಬಗ್ಗೆ ಲಕ್ಷ್ಯ ಇಡೋದು ನನ್ನ ಕರ್ತವ್ಯ. ನಿನ್ನ ತಾಯಿ ಪ್ರಾಣ ನಿನಗೆಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಹಾಗಾದ್ರೆ ದುಡ್ಡಿಗೆ ಏನಪ್ಪ ಮಾಡ್ತೀರಾ? Please come inside. ಇದೇನು ಇಷ್ಟು ಅರ್ಜೆಂಟಾಗಿ ಸ್ಕ್ಯಾನ್ ಮಾಡಿಸಿದ್ದೀರಲ್ಲ? 9 ವೀಕ್ಸ್ಗೇನೆ ಬೇಕಾಗಿರಲಿಲ್ಲ. ಎನಿವೇ ಎವ್ರಿಥಿಂಗ್ ಇಸ್ ನಾರ್ಮಲ್. ಮಾಮೂಲಾಗಿ ಜನರಲ್ ಕೇರ್ ತಗೊಂಡ್ರೆ ಸಾಕು. ಹಾಗಾದ್ರೆ ಡಾಕ್ಟರ್, ಮಗುಗೇನು ತೊಂದರೆ ಇಲ್ವಾ? ತೊಂದರೆ ನಥಿಂಗ್, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. 9 ವೀಕ್ಸ್ ಆಗಿದೆ, ಹಾರ್ಟ್ ಬೀಟ್ ಸರಿಯಾಗಿದೆ, ಸ್ಕಲ್ ಫಾರ್ಮೇಷನ್ ಆಗ್ತಾ ಇದೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಡಾಕ್ಟರ್. ಇವಳನ್ನ ಯಾರೋ ತುಂಬಾ ಹೆದರ್ಸ್ಬಿಟ್ಟಿದ್ರು, ಅವಳು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ಲು. ಮಗು ಪರ್ಫೆಕ್ಟ್ ಆಗಿದೆ ಅಂತ ನೀವು ಹೇಳಿದ್ ಕೇಳಿದ್ಮೇಲೆ ನಮ್ಮಿಬ್ಬರ ಆತಂಕನೂ ದೂರ ಆಯ್ತು. ನಾನು ಹೇಳ್ತಾ ಇಲ್ಲ, ಈ ಸ್ಕ್ಯಾನಿಂಗ್ ರಿಪೋರ್ಟ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದೆ. ನಾರ್ಮಲ್ ಆಗಿ ಚೆಕಪ್ ಮಾಡಿಸ್ಕೊಂಡು ಹೋದ್ರೆ ಸಾಕು. ಡಾಕ್ಟರ್, ನಾನೊಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ತಪ್ಪು ತಿಳ್ಕೋಬಾರ್ದು. ಇಲ್ಲ, ಕೇಳಿ, ಫೀಲ್ ಫ್ರೀ. ಡಾಕ್ಟರ್, ಮಗು ಮುಂದೆ ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ, ಬ್ರೈನ್ಗೆ ಬ್ಲಡ್ ಸಪ್ಲೈ ಸರಿಯಾಗಿರೋದಿಲ್ಲ, ಈ ವಿಚಾರ ಎಲ್ಲ ಸ್ಕ್ಯಾನಿಂಗ್ನಲ್ಲಿ ಈ ಸ್ಟೇಜಲ್ಲಿ ಗೊತ್ತಾಗತ್ತಾ? ಈಗ 9 ವೀಕ್ ಸ್ಟೇಜ್ನಲ್ಲಿ ನೋ. ಹಾರ್ಟ್ ಬೀಟ್ ಗೊತ್ತಾಗುತ್ತೆ, ಸ್ಕಲ್ ಫಾರ್ಮೇಷನ್ ಆಗಿರೋದು ಗೊತ್ತಾಗುತ್ತೆ, ಲೆಂತ್, ಬ್ರೆಡ್, ಕಿಡ್ನಿ ಗೊತ್ತಾಗುತ್ತೆ, ಬಟ್ ಬ್ರೈನ್ಗೆ ಬ್ಲಡ್ ಸಪ್ಲೈ ನೋ. ನನಗೆ ಗೊತ್ತಿರೋ ಹಾಗೆ ಸಾಧ್ಯ ಇಲ್ಲ. ಯಾಕೆ? ಏನಿಲ್ಲ ಡಾಕ್ಟರ್, ಇವಳಿಗೆ ಯಾರೋ ಡಾಕ್ಟರು ಸ್ಕ್ಯಾನಿಂಗ್ ಮಾಡಿ ಮಗು ಮುಂದೆ ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ, ಬ್ರೈನ್ಗೆ ಬ್ಲಡ್ ಸಪ್ಲೈ ಇರಲ್ಲ ಅಂತ ಹೆದರ್ಸ್ಬಿಟ್ಟಿದ್ರು. ಇವಳು ತುಂಬ ಹೆದರ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ನಾವಿಷ್ಟು ಅರ್ಜೆಂಟಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಇನ್ನೊಬ್ಬ ಡಾಕ್ಟ್ರ್ ಬಗ್ಗೆ ನಾನು ಅಭಿಪ್ರಾಯ ಹೇಳಬಾರ್ದು. ನನಗೆ ಗೊತ್ತಿರೋ ಪ್ರಕಾರ ಅದು ಸಾಧ್ಯ ಇಲ್ಲ. ನಿಮ್ಗೊಂದು ಅಡ್ವೈಸ್ ಕೊಡ್ಲಾ? ಇಬ್ಬಿಬ್ರು ಡಾಕ್ಟ್ರ್ ಹತ್ರ ತೋರಿಸೋದು ಒಳ್ಳೇದಲ್ಲ. ಯಾರು ಡಾಕ್ಟ್ರು? ಡಾಕ್ಟರ್ ಜಗದೀಶ್ ಅಂತ, GSR ನರ್ಸಿಂಗ್ ಹೋಮ್ನವರು. ಡಾಕ್ಟರ್ ಜಗದೀಶ್, ಫೇಮಸ್ ಗೈನಕಾಲಜಿಸ್ಟ್. ಅವರು ತಪ್ಪು ಹೇಳೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಮತ್ತೆ ಹೀಗೆ ಹೇಳಿದಾರಲ್ಲ ಡಾಕ್ಟರ್. ಎಲ್ಲೋ ಸ್ಕ್ಯಾನಿಂಗ್ ರಿಪೋರ್ಟ್ ಮಿಕ್ಸಪ್ ಆಗಿರಬೇಕು, ಅದರ್ವೈಸ್ ಇಂಪಾಸಿಬಲ್. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಮಗು ನಾರ್ಮಲ್ ಆಗೇ ಇದೆ. ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಫೋನ್ ಮಾಡಬೇಡಿ. ಯಾಕೆ? ಆ ಡಾಕ್ಟರು ನಮ್ಮ ಭಾವನವ್ರ ಫ್ರೆಂಡು. ನಾನಿಲ್ಲಿ ಚೆಕಪ್ ಮಾಡಿಸ್ಕೋತಾ ಇರೋದು ನಮ್ಮ ಭಾವನವ್ರಿಗೆ ಗೊತ್ತಿಲ್ಲ, ಆಮೇಲೆ ಗಲಾಟೆ ಆಗ್ಬಿಡುತ್ತೆ.
ಪ್ಲೀಸ್ ಡಾಕ್ಟರ್, ಫೋನ್ ಮಾಡಬೇಡಿ. ಸರಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವಿಲ್ಲೇ ತೋರಿಸ್ಬೇಕು ಅಂತಂದ್ರೆ ಆಗಾಗ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇರಿ. ಹಾಂ, ನಾನು ಅವತ್ತು ನಿಮಗೆ ಟ್ಯಾಬ್ಲೆಟ್ಟು ಟಾನಿಕ್ಕು ಕೊಟ್ಟಿದ್ನಲ್ಲ, ಅದನ್ನು ತಗೊಳ್ಳಿ. ಚೆನ್ನಾಗಿ ಸೊಪ್ಪು ತರಕಾರಿ ತಿನ್ನಿ. ಯು ವಿಲ್ ಡೆಲಿವರ್ ಎ ವೆರಿ ಹೆಲ್ತಿ ಬೇಬಿ. ಅಷ್ಟು ಭರವಸೆ ನಾನು ನಿಮಗೆ ಕೊಡಬಲ್ಲೆ. ಹಬ್ಬ, ಈಗ ಸಮಾಧಾನ ಆಯ್ತಪ್ಪ. ನನಗೆ ಪ್ರಾಣ ಕಳ್ಕೊಂಬಿಡೋಣ ಅನ್ಸ್ಬಿಟ್ಟಿತ್ತು. ಸದ್ಯ ನೀನಿಲ್ಲಿ ಕರ್ಕೊಂಬಂದು ನನಗೆ ಜೀವ ಕೊಟ್ಟೆ. ಥ್ಯಾಂಕ್ಸ್ ಕಣೆ. ಏನೇ ಇದು, ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀಯಾ? ಇದು ನನ್ನ ಡ್ಯೂಟಿ ಅಲ್ವಾ? ಈ ರಿಪೋರ್ಟ್ಸ್ಗಳು ಅದ್ಲು ಬದಲು ಹೋಗಕ್ಕೆ ಸಾಧ್ಯವೇನೆ? ಡೆಲಿವರಿ ಟೈಮ್ನಲ್ಲಿ ಮಕ್ಕಳೇ ಅದ್ಲು ಬದಲು ಆಗತ್ತಂತೆ. ಇನ್ ರಿಪೋರ್ಟ್ಸ್ ಮಿಕ್ಸಪ್ ಆಗೋದು ಏನ್ ಮಹಾ? ಹ್ಯಾಪಿ? ಬಾ. ಮಾಳ್ವಿಕಾ, ಒಂದು ನಿಮಿಷ. ನನ್ನ ಊರ್ಗಿತ್ತಿ ನಾಳೆ ಅಬೋರ್ಷನ್ಗೆ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನೇನು ಹೇಳಿ? ಬೇಡ ಅಂತ ಹೇಳು. ಈ ರಿಪೋರ್ಟ್ಸ್ಗಳನ್ನ ತೋರಿಸು. ನೀನೇ ಬಂದು ನಮ್ಮ ಭಾವನವ್ರಿಗೆ ಈ ರಿಪೋರ್ಟ್ಸ್ಗಳ ಬಗ್ಗೆ ಹೇಳಕ್ಕಾಗತ್ತಾ? ಯಾಕೆ, ನಿಂಗೆ ಹೇಳಕ್ಕಾಗಲ್ವಾ? ನಂಗೆ ಹೆದರಿಕೆ ಆಗುತ್ತೆ ಕಣೆ. ಅವರಿಬ್ರು ಒಂಥರ ಈ ಥರ ಇನ್ನೊಂದು ಚೆಕಪ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೆಂಗೆ ಹೇಳೋದು? ಅವರಿಬ್ರು ತುಂಬ ಅಪ್ಸೆಟ್ ಆಗ್ಬಿಡ್ತಾರೆ. ನನಗೆ ಹೆದರಿಕೆ ಆಗತ್ತಪ್ಪ. ಸಾಯಂಕಾಲ ನೀನೇ ಬಂದು ಹೇಳಿ ಪ್ಲೀಸ್. ಒಳ್ಳೆ ಹೆದರ್ಪುಕ್ಲಿ ಕಣೆ ನೀನು. ನಾನೇ ಬಂದು ನಿಮ್ಮ ಭಾವನವ್ರ ಹತ್ರ ಮಾತಾಡ್ತೀನಿ. ಅಲ್ಲ, ನೀನ್ ಇಷ್ಟೊಂದು ಹೆದರ್ಕೊಂಡ್ರೆ ನಾಳೆ ಬದುಕೋದು ಹೇಗೆ? ಬಾ ಹೋಗೋಣ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಯಾರು? ನಮಸ್ಕಾರ. ಬಾ ವೆಂಕಟೇಶ್, ಬಾ ಕೂತ್ಕೊ. ಒಂದು ನಿಮಿಷ ಬಂದ್ಬಿಟ್ಟೆ. ಅಂತೂ ನಮ್ಮ ಶ್ಯಾಮು ಕೈಲಿ ಹೇಳಿ ಕಳಿಸಿದ ತಕ್ಷಣ ಬಂದಿಲ್ಲಪ್ಪ, ಅಭಿಮಾನ ಇಟ್ಟು ಬಹಳ ಸಂತೋಷ. ಬ್ಯಾಂಕಿನ ಸಾಲದ ವಿಷಯದಲ್ಲಿ ಬಹಳ ಸಹಾಯ ಮಾಡಿದೆಪ್ಪ ನೀನು ನಮಗೆ. ನಾನೇನು ಸಹಾಯ ಮಾಡಿದೆ ಶಾಸ್ತ್ರಿಗಳೇ? ನಿಮ್ಮ ಬಗ್ಗೆ ನಮ್ಮ ಮ್ಯಾನೇಜರ್ ಹತ್ರ 4 ಒಳ್ಳೆ ಮಾತು ಹೇಳಿದೆ ಅನ್ನೋದು ಬಿಟ್ಟರೆ ದುಡ್ಡು ಕೊಡಲಿಲ್ಲ, ಕಾಸು ಕೊಡಲಿಲ್ಲ. ದುಡ್ಡು ಕಾಸಿನಿಂದ ಆಗದೇ ಇರುವಂಥ ಸಹಾಯ ಒಳ್ಳೆ ಜನಗಳು 4 ಒಳ್ಳೆ ಮಾತಾಡಿದಾಗ ಆಗುತ್ತೆ. ಅಂಥ ಸಹಾಯ ನಿನ್ನಿಂದಾಗಿದೆ. ಈಗ ಅದೇ ತರಹದ ಇನ್ನೊಂದು ಸಹಾಯ ನಿನ್ನಿಂದ ಬೇಕಾಗಿದೆ. ಅದಕ್ಕೋಸ್ಕರ ಹೇಳಿ ಕಳಿಸ್ದೆ. ತಮ್ಮಂಥವ್ರಿಗೆ ನನ್ನಿಂದ ಸಹಾಯ ಆಗೋದಾದರೆ ಅದು ನಮ್ಮ ಪುಣ್ಯ. ಏನಾಗಬೇಕಾಯ್ತು ಹೇಳಿ ಶಾಸ್ತ್ರಿಗಳೇ? ವೆಂಕಟೇಶು, ನನ್ನ ಹೆಂಡ್ತಿನ ಆಸ್ಪತ್ರೆಗೆ ಸೇರಿಸಿದ್ದೀನಿ. ಹೊಟ್ಟೆ ನೋವಿಗೆ ಒಂದು ಆಪರೇಷನ್ ಆಗಬೇಕು. ಅದಕ್ಕೆ ಸುಮಾರು 25,000ರಿಂದ 30,000 ರೂಪಾಯಿ ಖರ್ಚು ಅಂತ ಹೇಳಿದ್ದಾರೆ. ಅಷ್ಟೊಂದು ದುಡ್ಡು ಹೊಂದ್ಸೋಕ್ಕೆ ನನ್ನ ಕೈಲಿ ಆಗಿಲ್ಲ. ಈ ಮನೆ ಪತ್ರ ಇಟ್ಟು ಬ್ಯಾಂಕ್ನಲ್ಲಿ ಸಾಲ ತೊಗೋಬಹುದು ಅಂತ ಎಲ್ಲೋ ಕೇಳಿದೆ. ಅದಕ್ಕೆ ನಿನ್ನನ್ನು ವಿಚಾರಿಸೋಣ ಅಂತ ಕರೆಸಿದೆ. ಪತ್ರದ ಮೇಲೆ ಬ್ಯಾಂಕಿಂದ ಸಾಲ ಕೊಡೋದು ಉಂಟು, ಆದರೆ ಪತ್ರ ಎಲ್ಲ ರೀತಿಯಲ್ಲೂ ಸರಿ ಇರಬೇಕು. ಪತ್ರದ ಮೇಲೆ ಸಾಲ ತೊಗೊಂಡಿರಬಾರ್ದು. ಹಾಗೆ ಈ ಮನೆನ ಯಾರಿಗೂ ಬರ್ಕೊಟ್ಟಿರಬಾರ್ದು. ಈ ಪತ್ರದ ಆಧಾರದ ಮೇಲೆ ನಾನು ಸಾಲ ಏನೂ ತಗೊಂಡಿಲ್ಲ. ಆದರೆ ಹಿಂದೆ ಈ ಮನೆ ಅರ್ಧ ಭಾಗನ ನನ್ನ ತಂಗಿಗೆ ಬರ್ಕೊಟ್ಟಿದ್ದೆ. ಇನ್ನು ಬೇರೆ ಭಾಗಸ್ಥರು ಅಂತ ಅಂದರೆ ನನ್ನ ಒಬ್ಬ ತಮ್ಮ. ಅವನು 20 ವರ್ಷದ ಹಿಂದೆಯೇ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟ. ಅವನು ಎಲ್ಲಿದ್ದಾನೋ ಏನು ಕಥೆಯೋ ಅದರ ಸುಳಿವೇ ಇಲ್ಲ. ನನ್ನ ಪ್ರಕಾರ ಅವನು ಬದುಕಿಲ್ಲ. ನನ್ನ ತಂಗಿ ಅನ್ನಲ್ಲ, ಅವಳು 8 ತಿಂಗಳ ಹಿಂದೆ ತೀರ್ಕೊಂಡ್ಳು. ಅವಳು ತೀರ್ಕೊಳ್ಳೋದಕ್ಕಿಂತ ಮುಂಚೆ ತನ್ನ ಪಾಲಿನ ಮನೆಯನ್ನು ಅವಳು ದೊಡ್ಡ ಮಗಳಿಗೆ ಬರೆದಿಟ್ಟು ಹೋದ್ಲು. ಅಂದಾಗೆ ಮನೆಗೆ ಸಂಬಂಧಪಟ್ಟಿದ್ದ ಪತ್ರ ಇದೆ ಅಲ್ವಾ? ಇದೆ, ಕೊಡಿ ನೋಡಿ. ಅಂದಾಗೆ ಇದರಲ್ಲಿ ನಿಮ್ದು ಅರ್ಧ ಭಾಗ ಯಾವುದು, ಅವ್ರದ್ದು ಅರ್ಧ ಭಾಗ ಯಾವುದು ಅಂತ ರಿಜಿಸ್ಟರ್ ಮಾಡಿಸಿದ್ದೀರೇನು? ಮಾಡಿಸ್ಬೇಕಾಗಿತ್ತಲ್ಲ. ಅದೇನೋ ನನಗೆ ಗೊತ್ತಿರಲಿಲ್ಲಪ್ಪ. ಮದುವೆ ಆದಮೇಲೆ ನನ್ನ ತಂಗಿ ಇದೇ ಮನೆ ಅರ್ಧ ಭಾಗದಲ್ಲಿ ಇರ್ತಾ ಇದ್ದು. ನೀನಿರೋ ಅರ್ಧ ಭಾಗ ನಿನಗೆ ಸಂಬಂಧಪಟ್ಟಿದ್ದು ನಿನಗೆ ಸೇರಲಿ ಅಂತ ಹೇಳಿ ಒಂದು ಚಾಪಾ ಪತ್ರದಲ್ಲಿ ಬರ್ಕೊಟ್ಬಿಟ್ಟೆ. ಈಗ ಬ್ಯಾಂಕಿಂದ ಸಾಲ ಪಡಿಬೇಕಾದ್ರೆ ಅಳತೆ, ಹಕ್ಕು, ವಿವರ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ. ಇದ್ರ ಮೇಲೇನೋ ಸಾಲ ಕೊಡ್ಬೋದು, ಆದರೆ ನಾಳೆ ಅವ್ರು ಬಂದು ನಮ್ಮ ಭಾಗದ ಮೇಲೂ ಸಾಲ ತೊಗೊಂಡಿದ್ದಾರೆ ಅಂತೇಳಿ ತಕರಾರು ಮಾಡಿದ್ರೆ ನಿಮಗೆ ಮುಂದೆ ತೊಂದರೆ ಆಗುತ್ತೆ. ಅದಕ್ಕೆ ಅವ್ರ ಕಡೆಯಿಂದ ಒಂದು ನೋ ಅಬ್ಜೆಕ್ಷನ್ ಲೆಟರ್ನ ಬರ್ಸ್ಕೊಂಬಿಡಿ. ಅಂದರೆ ಈ ಪತ್ರದ ಮೇಲೆ ಸಾಲ ಪಡಿಬೋದು ಅಂತ ಒಂದು ಪತ್ರ ಬರ್ಸ್ಕೊಂಬಿಡಿ. ಓಹೋ, ಹಾಗೆ.
ಅಂದರೆ ನನ್ನ ತಂಗಿ ಹಿರಿಯ ಮಗಳಿಂದ ಒಂದು ಪತ್ರ ತಗೋಬೇಕು. ಹೌದು. ಆಯಿತು, ನಾಳೆ ಬೆಳಿಗ್ಗೆ ಅವಳನ್ನು ಕರೆಸಿ ಮಾತಾಡ್ತೀನಿ. ಅಂದಾಗೆ ಈ ಪತ್ರ ನಾನು ತೊಗೊಂಡೋಗಿ ಬ್ಯಾಂಕಲ್ಲಿ ವಿಚಾರಿಸ್ತೀನಿ ಸಾಲ ತೊಗೋಬೋದಾ ಅಂತೇಳಿ. ನಾಳೆ ಬರ್ತೀನಿ, ಅದರಲ್ಲಿ ನೀವು ಬರ್ಸ್ಕೊಂಡು ಇಟ್ಕೊಂಡಿದ್ರೆ ನಾನು ಬಂದು ಕಲೆಕ್ಟ್ ಮಾಡ್ಕೊತೀನಿ. ಆಯ್ತಪ್ಪ, ಬರ್ತೀನಿ ಶಾಸ್ತ್ರಿಗಳೇ. ನಿನ್ನಿಂದ ಭಾಳ ಉಪಕಾರ ಆಯಿತು. ಉಪಕಾರ ಏನು ಬಂತು ಶಾಸ್ತ್ರಿಗಳೇ, ಇದು ನಮ್ಮ ಡ್ಯೂಟಿ. ಬರ್ತೀನಿ. ಹೋಗ್ಬಾಪ, ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ ಸರಳ ಅವ್ರಿಗೆ. ಓ ನಮಸ್ಕಾರ ಮಾಳವಿಕಾ, ಚೆನ್ನಾಗಿದ್ದೀರಾ? ದಾಕ್ಷಾಯಿಣಿ ಅಲ್ಲೆಲ್ಲ ರೂಮಲ್ಲಿ ಇರಬೇಕು. ಒಂದು ನಿಮಿಷ ಕರಿತೀನಿ ಇರಿ. ಇಲ್ಲ ಪರವಾಗಿಲ್ಲ, ದಾಕ್ಷಾಯಿಣಿ ಏನು ಬೇಡ, ನನಗೆ ನಿಮ್ಮ ಹತ್ರನೇ ಮಾತಾಡೋದಿತ್ತು. ಸದಾನಂದ್ ಅವರು ಮನೇಲಿದ್ದಾರಾ? ಇದ್ದಾರೆ, ಮೇಲ್ಗಡೆ ಮಲ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ, ಸ್ವಲ್ಪ ತಲೆನೋವು ಉಂಟಿದ್ರು. ಎಬ್ಬಿಸ್ಲಾ? ಬೇಡ ಬಿಡಿ, ನಾನು ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಕಾಫಿ ಕೊಡ್ತೀನಿ. ಬೇಡ, ಈ ಹೊತ್ತಿನಲ್ಲಿ ಏನು ಬೇಡ. ಬೇಡ ಅಂದರೆ ಹಾಗೆ, ನೀವು ನಮ್ಮ ದಾಕ್ಷಾಯಿಣಿ ಕ್ಲೋಸ್ ಫ್ರೆಂಡ್ ಅಲ್ವಾ? ಏನು ವಿಚಾರ? ದಾಕ್ಷಾಯಿಣಿ ವಿಚಾರನೇ. ಅವಳಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋಕ್ಕೆ ನಾಳೆ ಹೋಗೋಣ ಅಂತ ಹೇಳಿದ್ರಂತೆ. ಹೌದು ರೀ, ವಿಷಯ ನಿಮಗೆ ಗೊತ್ತಾಯ್ತಾ? ನಾವು ನಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ ಚೆಕಪ್ಗೆ ಅಂತ. ಮಗು ತುಂಬ ಅಬ್ನಾರ್ಮಲ್ ಆಗಿ ಬೆಳೀತಿದೆಯಂತೆ. ಅದಕ್ಕೆ ಅಂಥ ಮಗು ಹುಟ್ಟೋದಕ್ಕಿಂತ ಹುಟ್ಟದಲ್ಲೇ ಇರೋದೇ ವಾಸಿ ಅಲ್ವಾ? ಆದರೆ ಇದರಲ್ಲೇನೋ ಮಿಸ್ಟೇಕ್ ಆಗಿದೆ ಅಂತ ನನಗನ್ಸುತ್ತೆ. ಮಿಸ್ಟೇಕಾ? ಮಗು ಅಬ್ನಾರ್ಮಲ್ ಆಗಿಲ್ಲ. ನಾನಿವತ್ತು ದಾಕ್ಷಾಯಿಣಿನ ನಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದೆ. ಪರ್ಫೆಕ್ಟಾಗೇ ಇದೆಯಂತೆ ಮಗು. ನೀವು ಸ್ಕ್ಯಾನ್ ಮಾಡಿಸಿದ್ರಾ? ನೀವು ಯಾಕ್ರಿ ಸ್ಕ್ಯಾನ್ ಮಾಡ್ಸಕ್ಕೆ ಹೋದ್ರಿ? ದಾಕ್ಷಾಯಿಣಿ ತುಂಬ ಹೆದರ್ಕೊಂಡ್ಬಿಟ್ಟಿದ್ಲು, ಮಗುನ ತೆಗೆಸ್ಬಿಡ್ಬೇಕಾಗತ್ತೆ ಅಂತ. ಅದಕ್ಕೆ ನೀವು ಮಾಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಮಾಳ್ವಿಕಾ ಅವರೇ. ಅವಳು ಹೆದರ್ಕೊಂಡ್ರೆ ಅವ್ರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ನಮ್ಮದು ಅಲ್ವಾ? ಸಾರಿ, ನಾನು ಸ್ನೇಹಿತೆ ಅಂತ. ಹೋಗಲಿ ಬಿಡಿ, ಪಾಪ ನಿಮ್ಮದೇನೂ ತಪ್ಪಿಲ್ಲ. ತಪ್ಪೆಲ್ಲ ದಾಕ್ಷಾಯಿಣಿದೇನೆ ಅಲ್ಲ. ನಾವು ತೋರಿಸ್ತಿರೋದು ಬೀದಿನಲ್ಲಿ ಹೋಗೋ ದಾಸೆಯಿಂದ. ಎಂಥ ಫೇಮಸ್ ಡಾಕ್ಟರ್ ಗೊತ್ತಾ? ಡಾಕ್ಟರ್ ಜಗದೀಶ್ ಅಂತ. ಈಸ್ ಎ ಲೀಡಿಂಗ್ ಡಾಕ್ಟರ್, ಈಸ್ ಎ ಲೀಡಿಂಗ್ ಗೈನಕಾಲಜಿಸ್ಟ್. ಅವರು ಒಪಿನಿಯನ್ ಕೊಟ್ಟ ಮೇಲೆ ಮತ್ತೆ ನಿಮ್ಮ ಹತ್ರ ಬಂದು ಬೇರೆ ಡಾಕ್ಟರ್ ಹತ್ರ ಸ್ಕ್ಯಾನ್ ಮಾಡಿಸಿದಾಳಲ್ಲ, ಅವಳಿಗೆ ಬುದ್ಧಿ ಇಲ್ಲ. ಈ ವಿಷಯ ಅವಳ ಭಾವನವ್ರಿಗೆ ಗೊತ್ತಾದರೆ ಭಾಳ ಬೇಜಾರು ಮಾಡ್ಕೋತಾರೆ. ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ಡಾಕ್ಟರ್ ತುಂಬ ಒಳ್ಳೆ ಡಾಕ್ಟರ್. ಅವರು ಮಗು ಪರ್ಫೆಕ್ಟಾಗಿ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಡಾಕ್ಟರ್ ಸುಳ್ಳು ಹೇಳ್ತಿದ್ದಾರೆ ಅಂತನಾ? ಅವ್ರು ಎಂಥ ಫೇಮಸ್ ಡಾಕ್ಟರ್ ಗೊತ್ತಾ? ನಾನು ಹಾಗೆ ಹೇಳ್ತಾ ಇಲ್ಲ, ತುಂಬ ಫೇಮಸ್ ಡಾಕ್ಟರ್ ಅಂತ ನಾನು ಕೇಳಿದ್ದೀನಿ. ಬಹಳ ಬ್ಯುಸಿಯಾಗಿರೋ ನರ್ಸಿಂಗ್ ಹೋಮು. ರಿಪೋರ್ಟ್ಗಳು ಅದಲು ಬದಲು ಆಗಿರ್ಬೋದಲ್ವಾ? ರಿಪೋರ್ಟು ಅದಲು ಬದಲಾಗುತ್ತಾ? ಏನ್ರಿ ಇಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಎಷ್ಟೋ ಸತಿ ಡೆಲಿವರಿ ಟೈಮಲ್ಲಿ ಮಕ್ಕಳೇ ಅದಲು ಬದಲು ಆಗುತ್ತಂತೆ. ಪೇಪರ್ಗಳಲ್ಲಿ ಓದಿದ್ದೀವಿ. ತುಂಬ ಬ್ಯುಸಿಯಾಗಿರೋ ನರ್ಸಿಂಗ್ ಹೋಮಲ್ಲಿ ರಿಪೋರ್ಟ್ಗಳು ಅದಲು ಬದಲು ಆಗಿರೋಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾವುದೋ ಮಿಸ್ಟೇಕ್ನಿಂದ ಮಗುನ ತೆಗೆಸು ಅಂದರೆ ಎಷ್ಟು ಅನ್ಯಾಯ ಆಗುತ್ತಲ್ವಾ? ಸುಮ್ಮನೆ ಯಾರು ಮಗುನ ತೆಗ್ಸಲ್ಲ. ಅಬ್ನಾರ್ಮಲ್ ಆಗಿ ಮಗು ಹುಟ್ಟಿದೆ ಅಂದಕ್ಕೆ ತೆಗೆಸ್ತಾ ಇರೋದು. ಅಬ್ನಾರ್ಮಲ್ ಆಗಿಲ್ಲ, ಮಗು ಪರ್ಫೆಕ್ಟ್ ಆಗಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಯಾಕೆ ಆ ಥರ ಪಡ್ತೀರಿ? ನೋಡಿ ಮಾಳವಿಕಾ, ನಮ್ಮ ಡಾಕ್ಟ್ರ್ ಮೇಲೆ ನಮಗೆ ನಂಬಿಕೆ. ನೀವು ಬರೀ ಅವಳ ಫ್ರೆಂಡು ಅಷ್ಟೇ. ಯಾವತ್ತೋ ಬರ್ತೀರಾ, ಯಾವತ್ತೋ ಹೋಗ್ತೀರಾ. ಯಾವಾಗಲೂ ನೋಡ್ಕೊಳ್ಳೋರು ನಾವು. ನಾಳೆ ಅವಳಿಗೆ ಹಾರ್ಟ್ ವೀಕ್ ಆಗಿರೋ ಮಗುನ ಹುಟ್ಟಿದ್ರೆ 3 ಹೊತ್ತು ನೋಡ್ಕೊಂಡು ಅನುಭವಿಸೋರು ನಾವು, ನೀವಲ್ಲ. ದಾಕ್ಷಾಯಿಣಿ, ಬೆಳಗ್ಗೆ ರೆಡಿಯಾಗು, ಹೋಗೋಣ. ಸರಳ, ಮಾಳವಿಕಾ ಅವ್ರ ಮೇಲೆ ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನೋಡ್ರಿ, ಡಾಕ್ಟರ್ ಜಗದೀಶ್ ಹೇಳಿದ್ದು ಸುಳ್ಳಂತೆ. ಇವ್ರು ಯಾವುದೋ ಆರ್ಡಿನರಿ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದ್ದು ಅದು ಸರಿಗಿದೆಯಂತೆ. ದಾಕ್ಷಾಯಿಣಿ ತಲೆ ಕೆಡ್ಸಕ್ಕೆ ಬಂದಿದ್ದಾರೆ. ಸರಳ, ದಯವಿಟ್ಟು ಹಾಗೆಲ್ಲ ಮಾತಾಡಬಾರ್ದು ಪ್ಲೀಸ್. ಮಾಳವಿಕಾ ಅವರೇ, ನನ್ನ ಹೆಂಡತಿ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಕೇಳ್ಕೊಳ್ಳಿ ಕ್ಷಮೆನ. ಮಾಳವಿಕಾ ಅವರೇ, ನಮ್ಮ ಡಾಕ್ಟ್ರು ಮಗು ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ಅವಳು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಮಗುನ ತಗ್ಸೋದು ಲೇಟ್ ಆದರೆ ದಾಕ್ಷಾಯಿಣಿ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ನಮಗೆ ಕೆಟ್ಟ ಹೆಸರು ಬರುತ್ತಲ್ಲ, ಅದಕ್ಕೆ ಅವಳು ಆ ರೀತಿ ಆಡ್ತಿದ್ದಾಳೆ.
ಪರವಾಗಿಲ್ಲ ಬಿಡಿ ಸರ್. ಸರಿಯಾಗಿ ವಿಚಾರ ತಿಳ್ಕೊಳ್ದೆ ಮಗುನ ತೆಗೆಸ್ಬಿಟ್ರೆ ಕಷ್ಟ ಅಲ್ವಾ? ಜೊತೆಗೆ 9 ವೀಕ್ ಸ್ಕ್ಯಾನಿಂಗಲ್ಲಿ ಮೆಂಟಲ್ ಅಬ್ನಾರ್ಮ್ಯಾಲಿಟಿ ಎಲ್ಲ ಗೊತ್ತಾಗೋದಿಲ್ವಂತೆ. ಡಾಕ್ಟರ್ ಹೇಳಿದ್ರು. ನೋಡಿ ರಿಪೋರ್ಟು. ನಿಮ್ಮ ಡಾಕ್ಟರ್ ರಿಪೋರ್ಟ್ ಪ್ರಕಾರ ಮಗು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಡಾಕ್ಟ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಹೇಳಿದಾಗೆ ರಿಪೋರ್ಟ್ ಅದಲು ಬದಲು ಆಗಿದ್ರೂ ಆಗಿರ್ಬೋದು. ನಿಮ್ಮ ಈ ರಿಪೋರ್ಟ್ನ ನಮ್ಮ ಡಾಕ್ಟರ್ಗೆ ತೋರಿಸ್ತೇನೆ. ನಮಗೂ ಮಗು ಉಳಿಬೇಕು ಅಂತ ಆಸೆ ಇರೋದಿಲ್ವಾ? ನಾವೇನಾದರೂ ಫೋರ್ಸ್ ಮಾಡಿದ್ವ ಕೇಳಿ ದಾಕ್ಷಾಯಿಣಿನ? ಏನಮ್ಮ, ಅವಳ ಚಾಯ್ಸ್ಗೆ ಬಿಟ್ಟಿದ್ವಿ. ನೀವೇನು ಆತಂಕ ಪಡಬೇಕಾಗ್ತಿಲ್ಲ. ಒಬ್ಬರಲ್ಲ, ಇಬ್ಬರು ಡಾಕ್ಟರ್ ಹತ್ರ ತೋರಿಸೋಣ. ನಮ್ಮ ಫ್ಯಾಮಿಲಿಗೆ ಯಾವುದು ಬೆಸ್ಟ್ ಕೋರ್ಸು ಅದನ್ನೇ ಫಾಲೋ ಮಾಡೋಣ. ನೀವು ತೊಂದರೆ ತಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಯಿತು ಸರ್, ನಾನು ಬರ್ತೀನಿ. ಗುಡ್ ನೈಟ್. ದಾಕ್ಷಾಯಿಣಿ ಮಾಳಕ್ಕೆ ಹೋಗ್ತಾರಂತೆ ನೋಡಮ್ಮ. ಸಾರಿ ಮಾಡಬೇಕಾ? ತಪ್ಪು ತಿಳ್ಕೊಬೇಡ. ನಮ್ಮೂರ್ಗಿದ್ದು ಹೀಗಂದಿದ್ದಕ್ಕೆ. ದಾಕ್ಷಾಯಿಣಿ, ಒಂದು ಲೋಟ ನೀರು ಕೊಡಮ್ಮ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ